ಕರೆಕ್ಟ್ ಟೈಮ್ ಕೊಡ್ತಾರಾ? ಹಬ್ಬ ಮುಗಿದ ಮಾರನೇ ದಿನನೇ ಕೊಡ್ತಾರೆ. ಹಬ್ಬ ಮುಗಿದ್ಮೇಲೆ ಅಲ್ಲ, ಹಬ್ಬಕ್ಕೆ. ಓಹೋ, 4ನೇ ತಾರೀಕಿಗೆ ಬೇಕು. ನಮ ಶಿವಾಯ ಹೇಳು. ಓ ಇನ್ನು ಸಾಕು, ಇನ್ನು ಬೀಳುತ್ತೆ ಏಟುಗಳು. ಬಾ, ಓಡ ಹೋಗೋಣ. ಬಾಬಾ ಏನು ಮಾಡಲ್ಲ, ಬಾ. థ్యాంక్ యూ. ఏడ్చింది ఈరోజు, 2 రోజులు బాగుంది, ఈరోజు ఏడ్చేసింది. అందుకే ఇప్పుడు ಫ್ರೆಂಡ್ಸ್ ಕೃತಿಕ್ಷನ ಅಂಗನವಾಡಿಯಲ್ಲಿ ಬಿಟ್ಟು ಬಂದೆ. ಇವತ್ತು ಯಾಕೋ ತುಂಬ ಹತ್ಕೊಂಡ್ಬಿಟ್ಲು. 2 ದಿನ ಚೆನ್ನಾಗಿ ಹೋದ್ಲು, ಇವತ್ತು ಯಾಕೋ ನೋಡಿ ಈ ರೀತಿ ಇದೆ ಡಿಸೈನು. ಸೊ ಇದೆಲ್ಲ ಸಿಂಪಲ್ಲಾಗಿ ಡೈಲಿ ಯೂಸ್ಗೆ ವೇರ್ ಮಾಡ್ಕೊಳ್ಬೋದು ಅಂತಾಗಿರೋಂಥ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಏನು ತಗೊಡ್ಲಾ? ಸೊ ಬಿಸ್ಕೆಟು ಬೇಕಂತೆ. ಈಗ ತಾನೇ ಅವರಪ್ಪ ಕೆಲಸದ ಮೇಲೆ ಶಾಪ್ಗೆ ಹೋದರು. ಇವತ್ತು ಅಡುಗೆ ಟೊಮೊಟೊ ಬಾತ್ ಮಾಡಿದ್ದೀನಿ, ಅದನ್ನ ಶೇರ್ ಮಾಡ್ಕೊತೀನಿ. ಏನು ಬೇಕು ನಿಮಗೆ? ಪ್ಲೇಟಾ? ನಾನು ಕೊಡ್ತೀನಿ ಬಾ, ಬಟ್ಲಲ್ಲಿ ಕೊಡ್ತೀನಿ ಬಾ. ಸೊ ತಿನ್ನೋಕ್ಕೇನಾದರೂ ಸಿಕ್ತು ಅಂತಂದರೆ ಅವಳು ಪಾತ್ರೆಗಳು ಎತ್ಕೊತಾಳೆ, ನಂಗೆ ಅದ್ರಲ್ಲಿ ಹಾಕ್ಕೊಡು ಅಂತ. ಬುದ್ಧಿವಂತಲು, ಬಾ ತಗೊಡ್ತೀನಿ ಬಾ. ಈಗ ಟೊಮೊಟೊ ಬಾತ್ ಮಾಡ್ಕೊಳ್ಳೋಕ್ಕೆ ಒಗ್ಗರಣೆ ಹಾಕ್ಕೊಂಡೆ. ಈರುಳ್ಳಿ, ಟೊಮೊಟೊ ಮತ್ತು ಬಟಾಣಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆನೂ ಹಾಕ್ಕೊಂಡೆ. ನೆನ್ನೆ ಬಿಸಿಬೇಳೆ ಬಾತ್ ಮಾಡ್ಕೊಂಡಿದ್ದೆ, ಬಟ್ ಬಟಾಣಿ ಮರ್ತೋಗಿದ್ದೆ. ಅದೇ ಬಟಾಣಿ ಹಾಕ್ಕೊಂಡು ಇವಾಗ ಟೊಮೊಟೊ ಬಾತ್ ಮಾಡ್ಕೊತಾ ಇದ್ದೀನಿ. ಧನಿಯಾ ಪೌಡರು, ಗರಂ ಮಸಾಲ ಇರಲಿಲ್ಲ, ಅದಕ್ಕೆ ಪಲಾವ್ ಪೌಡ್ರೇ ಹಾಕ್ಬಿಟ್ಟೆ. ಅಕ್ಕಿ ಹಾಕ್ಕೊಂಡು ಮತ್ತು ನೀರು ಹಾಕ್ಕೊಂಡು ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಮುಗೀತು. ನೋಡಿ ಟೊಮೊಟೊ ಬಾತ್ ಚೆನ್ನಾಗಿ ಬಂದಿದೆ. ಕರೆಕ್ಟ್ ಟೈಮ್ ಕೊಡ್ತಾರಾ? ಹಬ್ಬ ಮುಗಿದ ಮಾರನೇ ದಿನನೇ ಕೊಡ್ತಾರೆ. ಹಬ್ಬ ಮುಗಿದ್ಮೇಲೆ ಅಲ್ಲ, ಹಬ್ಬಕ್ಕೆ. ಓಹೋ, 4ನೇ ತಾರೀಕಿಗೆ ಬೇಕು ಅನ್ನಿ. ಎಲ್ಲಿ 4 ದಿನ ಇದೆ ಅಷ್ಟೇ. ನಾನು ಹೇಳ್ತಾ ಇದ್ದೀನಿ, 2 ವೀಕಿಂದ ಹೇಳ್ತಾ ಇದ್ದೀನಿ ತಗೊಂಡೋಗಿ ಅಂತ. ಇಲ್ಲ ನೀವು ಮರ್ತೋಗ್ತೀರಾ, ಇಲ್ಲ ನಾನು ಮರ್ತೋಗ್ತೀನಿ. ಬೇಗ ಬೇಕು ಅಂತ ಹೇಳಿ, ಅರ್ಜೆಂಟು ಅಂತ ಹೇಳಿ. ಬಾಯ್. ಸೊ ಇವಾಗ ಶಾಪ್ಗೆ ಹೋಗ್ತಾ ಇದ್ದಾರೆ. ಇನ್ನೂ ಟೀ ಶರ್ಟ್ಗಳು ಪ್ರಿಂಟಿಂಗ್ ಇದ್ದಾವೆ. ಇನ್ನೂ 20 ಪ್ರಿಂಟಿಂಗ್ ಇರೋದು ಆರ್ಡ್ರಸ್. ಬಾಯ್. ಕೇಳಿಸ್ತಾ ಇಲ್ಲ ಅಂತ ನಮ್ಮವ್ರಿಗೆ. ಬಾಯ್ ಮಾಡು ಮಚ್ಚಿನಿ, ಬಾಯ್ ಮಾಡು. ಕೊಡ್ತು ನಿಂಗೆ, ತೋರಿಸು. ಬಿಸ್ಕೆಟ್ ಕೊಡ್ಸ್ಕೊಡ್ತಾ? ಬಾಯ್ ಮಾಡ್ದ ಅಪ್ಪಗೆ. ಮಾಡು, ಬಾಯ್ ಮಾಡು. ನೋಡು ಹೋಗ್ತಾ ಇದ್ದಾರೆ. ಬಾಯ್. ಬಾ ತಿನ್ನಿ ಅಂತ ಬಾ ನೀನು. ಇವತ್ತು ದೇವ್ರ ದೀಪನೂ ಕೂಡ ಹಚ್ಬಿಟ್ಟಿದ್ದಾರೆ. ನನ್ನ ಹಸ್ಬೆಂಡ್ ಎದ್ದು ಪೂಜೆ ಮಾಡಿದ್ರು, ನೀವೇ ಮಾಡಿ ಅಂತ ಹೇಳಿದೆ. ಸೊ ಅದಕ್ಕೆ ಅವರೇ ಪೂಜೆ ಮಾಡಿದ್ದಾರೆ. ನಾಳೆ ಶ್ರಾವಣ ಶನಿವಾರ ಅಲ್ವಾ, ಸೊ ಇವತ್ತು ತಲೆಗೆ ಮಾಡೋಣ ಶುಕ್ರವಾರ ಅಂದ್ಕೊಂಡೆ. ಬಟ್ ಏನಾಯಿತು ಅಂತಂದರೆ ಶಾಂಪು ಬೇರೆ ಇರಲಿಲ್ಲ. ನನ್ನ ಹಸ್ಬೆಂಡ್ ಕೇಳಿದ್ದಕ್ಕೆ ಅವ್ರೇನು ಹೇಳಿದ್ರು ಅಂದರೆ, ಇವತ್ತು ಬೇಡ ಬಿಡು, ನಾಳೆ ಶ್ರಾವಣ ಶನಿವಾರ ಒಳ್ಳೆ ದಿವಸ, ಬೇಗ ಸ್ನಾನ ಮಾಡಿಕೊಂಡು ನೀನೇ ಬೇಗ ಪೂಜೆ ಮಾಡು ಅಂತಂದರು. ಸರಿ ಆಯಿತು ಅಂತ ನಾಳೆ ಸ್ನಾನ ಮಾಡೋಣ ತಲೆಗೆ ಅಂತ ಅಂದ್ಕೊಂಡೆ. ಈ ಕೋಲ್ಡ್ಗೆ ತಲೆಗೆ ಸ್ನಾನ ಮಾಡಿದ ತಕ್ಷಣ ತುಂಬಾ ನೆಗಡಿ, ಮೂಗು ಕಟ್ಟೋದು, ತಲೆಭಾರ ಎಲ್ಲ ಆಗ್ತಾಯಿದೆ. ಅದಕ್ಕೆ ಇವತ್ತು ಮಾಡಿ ನಾಳೆನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾಳೆನೇ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಇವತ್ತು ನನ್ನ ಹಸ್ಬೆಂಡೇ ಪೂಜೆ ಮಾಡಿದ್ದಾರೆ. ಈಗ ನಾನು ಟಿಫನ್ ಹಾಕ್ಕೊಬೇಕು. ಸೊ ಪಾಪುಗೂ ತಿನ್ನಿಸ್ಬೇಕು. ಅವಳು ಬರೀ ಬಿಸ್ಕೆಟೇ ತಿನ್ಕೊಂಡು ಕೂತಿದ್ದಾಳೆ. ಅವಳಿಗೂ ಸಪ್ರೇಟಾಗಿ ಅವಳಿಗೆ ಅನ್ನ ಮಾಡಿದ್ದೀನಿ. ಒಂಚೂರು ಅನ್ನ ಮಜ್ಜಿಗೆ ತಿನ್ನಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳು ಅನ್ನ ಮೊಸರು ಬಿಟ್ಟು ಇನ್ನೇನು ತಿನ್ನೋಕ್ಕೆ ಇಷ್ಟಪಡಲ್ಲ. ಅವಳು ಇಲ್ಲ ದೋಸೆ ಆ ಥರನೇ ಇಷ್ಟಪಡ್ತಾಳೆ. ಅನ್ನ ಸಾಂಬಾರು ಮಾಡಿಲ್ಲ. ಸೊ ಬಾಕ್ಸಿಗೆ ಅವಳಿಗೆ ದೋಸೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಒಂಚೂರು ಅನ್ನ ಮಜ್ಜಿಗೆ ತಿನ್ನಿಸ್ಬಿಟ್ಟು ಬಾಕ್ಸಿಗೆ ದೋಸೆ ಹಾಕೋಣ ಅಂದ್ಕೊಂಡಿದ್ದೀನಿ. ಟೈಮ್ ಆಗೋಯ್ತು. ಯಾವಾಗಲೂ 10 ಗಂಟೆಗೆ ಬಂದು ಬಿಟ್ಬಿಡಿ ಅಂತ ಹೇಳ್ತಾಯಿದ್ರು. ಇವಾಗ 10:30 ಆಗ್ತಾ ಬರ್ತಾಯಿದೆ. ಇನ್ನೂ ಅವಳನ್ನ ಬಿಟ್ಟಿಲ್ಲ. ಸೊ ನಾನು ತಿನ್ಬಿಟ್ಟು ಅವಳಿಗೂ ತಿನ್ನಿಸ್ಬಿಟ್ಟು ಕರ್ಕೊಂಡೋಗ್ತೀನಿ. ಕೃತಿಕ್ಷ ಬಿಸ್ಕೆಟ್ ತಿಂತಾಯಿದ್ದಾಳೆ. ಊಟ ಮಾಡಿ ಅಂದರೆ ಊಟ ಮಾಡ್ತಾಯಿಲ್ಲ. ಅವರಪ್ಪ ಬಿಸ್ಕೆಟ್ ಕೊಡಿಸ್ಕೊಟ್ಟಿದ್ದಕ್ಕೆ ಇವಾಗ ಬಿಸ್ಕೆಟ್ ತಿಂತಾಯಿದ್ದಾಳೆ. ಅವಳಿಗೆ ಹೆಂಗಾದ್ರೂ ಮಾಡಿ ತಿನ್ನಿಸ್ಬೇಕು, ಇಲ್ಲ ಅಂತಂದರೆ ಕಷ್ಟ. ಅಂಗನವಾಡಿಗೆ ಬೇರೆ ಬಿಡಬೇಕು, ಹಸ್ಕೊಂಡಿದ್ರೆ ಹೆಂಗೆ ಮಗಳು ಅಲ್ವಾ. ಸೊ ಅವಳಿಗೆ ಚೆನ್ನಾಗಿ ತಿನ್ನಿಸ್ಬಿಟ್ಟು ಕಳಿಸ್ತೀನಿ ಅಂಗನವಾಡಿಗೆ. ಹೆಂಗಾಡೋದಮ್ಮ ಡ್ಯಾನ್ಸ್ ಆಡು. ಟಿಕ್ 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 ಟಿಕ್. ಅಬ್ಬು ಬೋ ತಿನ್ಮಾ ಬುಜ್ಜ, ತಿನ್ಬೇಕು.
ನಮ ಶಿವಾಯ ಹೇಳು. ಓ ಇನ್ನು ಸಾಕು, ಇನ್ನು ಬೀಳುತ್ತೆ ಏಟುಗಳು. ನೀನು ನೋಡಿದ್ರೆ ಎಲ್ಲರೂ ಭಯ ಪಡ್ತಾರೆ ಸ್ಕೂಲಲ್ಲಿ. ಸಾಕಿನ್ನ ಅಡಿ ಅಡಿ ಸಾಕಿನ್ನ ಹಬ್ಬ ಮಾಡ್ತೀವಿ, ಬೀಳುತ್ತೆ ಏಟು. ಸೊ ಬಾಕ್ಸ್ಗೆ ನೋಡಿ ನಾನು ಪಾಪುಗೆ ಒಂಚೂರು ಕಳೆಪುರಿ ಮತ್ತು ಒಂದು 3 ಬಿಸ್ಕೆಟು ಹಾಗೆ ಆ್ಯಪಲ್ ಹಾಕ್ಕೊಟ್ಟಿದ್ದೀನಿ. ಹಾಲು ಕಾಯಿಸ್ಕೊತಿದ್ದೀನಿ. ಫೀಡಿಂಗ್ ಬಾಟ್ಲಲ್ಲಿ ಹಾಲು ಕೂಡ ಒಂಚೂರು ಹಾಕ್ಕೊಂಡು ಕೊಡ್ತೀನಿ. ಅವಳು ಏನಾದರೂ ಹಾಲು ಕುಡಿತಾಳೆ. ಈಗ ನೋಡಿ ಅವಳಿಗೆ ಲಂಗ ಹಾಕಿದ್ದೀನಿ. ನಾನು ಗಮನಿಸೇ ಇಲ್ಲ, ನಾನು ಫಸ್ಟ್ ಈ ಕಡೆ ಹಾಕಿದ್ದೆ, ಅವಳು ತಿರ್ಸ್ಕೊಂಡ್ಬಿಟ್ಟವಳು ಅವಳಿಗೆ ಇಷ್ಟ ಬಂದಂಗೆ. ನಾನು ಗಮನಿಸ್ದೇ ಇಲ್ಲ, ಆಮೇಲೆ ಫೋಟೋ ವಿಡಿಯೋದಲ್ಲಿ ಗೊತ್ತಾಯಿತು. ಹೋಗೋಣ ಬಾಬಾ, ಏನು ಮಾಡಲ್ಲ ಬಾ. ಥ್ಯಾಂಕ್ ಯು ಸಾಕು. ಪ್ರತೀಕ್ಷಾ ಬಾಯ್ ಮಾಡು, ಇಲ್ಲಿ ನೋಡು. ಸೊ ಪಾಪನ ಅಂಗನವಾಡಿಗೆ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಅವಳನ್ನ ಆಟ ಆಡಿಸಿ ಒಂದು ಸ್ವಲ್ಪ ತಿದ್ದು ಬಂದುಬಿಡ್ತೀನಿ. ಸೊ ಪ್ರತೀಕ್ಷಾ ಈಗ ಸ್ಕೂಲ್ಗೆ ಹೋಗ್ತಿದ್ದಾಳೆ. ಪ್ರತೀಕ್ಷಾ ಸ್ಕೂಲ್ಗೆ ಹೋಗ್ತಿದ್ಯಲ್ಲಮ್ಮ, ಸಾಯಂಕಾಲ ಅಲ್ಲಿ ಸ್ಕೂಲ್ಗೆ ಹೋಗೋಣ ಬಾ. ಸೊ ಇಲ್ಲಿ ಅವಳಿಗೆ ಆಟ ಆಡೋಕ್ಕೆ ಫ್ರೆಂಡ್ ಮನೆ ಇದೆ, ಅಲ್ಲಿ ಹೋಗೋಣ ಅಂತಿದ್ದಾಳೆ. ಫಸ್ಟು ಸ್ಕೂಲು, ಪ್ರತೀಕ್ಷಾ ಸ್ಕೂಲ್ಗೆ ಹೋಗ್ಬೇಕು. ಏ ನಿಧಾನ. ಸೊ ಈಗ ಪಾಪುನ ಅಂಗನವಾಡಿಯಲ್ಲಿ ಬಿಟ್ಟು ಬರ್ತಾ ಇದ್ದೀನಿ. ಇನ್ನೇನು ಮಾಡೋಕ್ಕಾಗಲ್ಲ, ಅಂಗನವಾಡಿಯಲ್ಲಿ ಬಿಡಲೇಬೇಕು. ಇಲ್ಲಾಂತಂದರೆ ನಾಳೆ ದಿವಸ ಸ್ಕೂಲ್ಗೆ ಹಾಕ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಅಮ್ಮ 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 ಅಂತಾಳೆ, ಇಲ್ಲ ಮನೆ ಮನೆ ಅಂತಾಳೆ. ಇವತ್ತು ಕೂಡ ಮನೆ ಅಂತ ಇದ್ಲು. ಅವಳು ಯಾಕೋ ಇವತ್ತು ತುಂಬ ಆಟ ಮಾಡ್ಕೊಂಡು ಹತ್ಕೊಂಡ್ಬಿಟ್ಲು. ಆಮೇಲೆ ನಾನು ಅವಳನ್ನ ಸಮಾಧಾನ ಮಾಡಿ ಬಂದ್ಬಿಟ್ಟೆ. ಆದರೂ ನಾನು ಹೋಗಿದ್ದು ಗೊತ್ತಾಗೋಯ್ತು, ತುಂಬ ಹತ್ಕೊಂಡ್ಬಿಟ್ಲು. ಈಗ ಬರುವಾಗ ನೋಡಿ ಏನು ಅಂತಂದರೆ ಎಷ್ಟು ಚೆನ್ನಾಗಿ ಸಗಣಿಯಲ್ಲಿ ಸಾರಿಸಿ ಎಷ್ಟು ಒಳ್ಳೊಳ್ಳೆ ರಂಗೋಲಿ ಹಾಕಿದ್ದಾರೆ ಅಂತ. అంగన్వాడీలో అంగన్వాడికి చేర్పించానా? ఏడ్చింది ఈరోజు, 2 రోజులు బాగుంది, ఈరోజు ఏడ్చేసింది. అందుకే ఇప్పుడు ఆపేసింది ఏడ్చేది, వచ్చేసాను నేను ಅಮ್ಮ ఉండాలి ఎప్పుడు. ಬರುವಾಗ ರೋಡಲ್ಲಿ ಎಷ್ಟು ಒಳ್ಳೆ ರಂಗೋಲಿ ಹಾಕಿದ್ದಾರೆ ನೋಡಿ, ಸಗಣಿಯಲ್ಲಿ ಸಾರಿಸಿ ಗುಡಿಸಿ ಎಷ್ಟು ಮುದ್ದಾದ ರಂಗೋಲಿ ಹಾಕಿದ್ದಾರೆ. ರಂಗೋಲಿ ಎಲ್ಲ ತುಂಬ ಚೆನ್ನಾಗಿತ್ತು. ರಂಗಂತೂ ತುಂಬ ಖುಷಿ ಆಯಿತು. ಇವತ್ತು ನಾನು ಹಾಕೋಕ್ಕಾಗಿಲ್ಲ, ಯಾಕಂದರೆ ನಾನು ಎದ್ದಿದ್ದೆ ಲೇಟು, ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ನಾನು ಬೆಳಗ್ಗೆ ಎದ್ದೊಳಕ್ಕೆ ಆಗಲಿಲ್ಲ. ಹಾಗೆ ಈ ಗಿಡದಲ್ಲಿ ಹೂವು ನೋಡಿ ಏನು ಚೆನ್ನಾಗಿದೆ ಅಲ್ವಾ, ಸೂಪರಾಗಿದೆ. ಸೊ ಹೂವನ್ನೆಲ್ಲ ಕಿತ್ಕೊಂಡು ಬಂದು ಯೂಸ್ ಮಾಡ್ಬೋದು, ಬಟ್ ಯಾಕೆ ಅಂತ ಸುಮ್ಮನಾಗೋಗ್ಬಿಟ್ಟೆ. ಸೊ ಫ್ರೆಂಡ್ಸ್, ಕೃತಿಕ್ಷನ ಅಂಗನವಾಡಿಯಲ್ಲಿ ಬಿಟ್ಟು ಬಂದೆ. ಇವತ್ತು ಯಾಕೋ ತುಂಬ ಹತ್ಕೊಂಡ್ಬಿಟ್ಲು. 2 ದಿನ ಚೆನ್ನಾಗಿ ಹೋದ್ಲು. ಇವತ್ತು ಯಾಕೋ ಮನೆ ಮನೆ ಅಂತ ಅಂದ್ಬಿಟ್ಟು ಅಮ್ಮ ಅಮ್ಮ ಬೇಕು ಅಂತ ಅಂದ್ಬಿಟ್ಟು ಹಠ ಮಾಡಿದ್ಲು, ಹತ್ಕೊಂಡ್ಬಿಟ್ಲು. ನಾನು ಅವಳನ್ನ ಬಿಟ್ಬಿಟ್ಟು ಬರೋಕ್ಕೆ ತುಂಬಾ ಕಷ್ಟ ಆಯಿತು. ನಾನು ಬಂದಮೇಲೂ ತುಂಬ ಅಳ್ತಾ ಇದ್ಲು ಅವಳು. ನಂಗೆ ಅಲ್ಲಿಂದ ಬರೋಕ್ಕೆ ಮನಸ್ಸು ಬರಲಿಲ್ಲ. ಹಂಗೆ ರೋಡ್ ಸೈಡಲ್ಲಿ ಅಲ್ಲೇ ನಿಂತ್ಕೊಂಡು ಅಳ್ತಾ ಇದ್ದಾಳ, ಏನು ಮತ್ತೆ ಹೋಗೋಣ ಕರ್ಕೊಂಬರೋಣ ಅಂತೆಲ್ಲ ಅನಿಸ್ಬಿಡ್ತು. ನನಗಂತೂ ಸಖತ್ ಬೇಜಾರಾಯಿತು. 2 ದಿನ ಚೆನ್ನಾಗಿದ್ಲು. ಇವತ್ತೇನೋ ಅಲ್ಲಿ ನಾನಿಲ್ಲ ಅಂತಂದರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ, ಎಷ್ಟೊತ್ತು ಬೇಕಾದರೂ ಆಟ ಆಡ್ಕೊಂಡಿರ್ತಾಳೆ ನನ್ನ ಮಗಳು. ಸೊ ಇವತ್ತು ಯಾಕೋ ಇಷ್ಟೊಂದು ಆಟ ಮಾಡಿಬಿಟ್ರು. ಹಾಗಂತೂ ತುಂಬ ಬೇಜಾರಾಯಿತು. ಅವಳು ಅಳ್ತಾ ಇದ್ರೆ ಅವಳನ್ನ ಅಲ್ಲಿ ಬಿಟ್ಬಿಟ್ಟು ಬರೋಕ್ಕೆ ತುಂಬಾ ಬೇಜಾರಾಯಿತು ಫ್ರೆಂಡ್ಸ್ ಅಂತ ಅನಿಸ್ಬಿಡ್ತು. ಆಮೇಲೆ ಕಾಲ್ ಮಾಡಿದೆ, ಆಡೋದು ನಿಲ್ಸಿದ್ಲ, ಆಡ್ಕೊಂಡಿದ್ದಾಳ ಅಂತ. ಆಡ್ಕೊಂಡಿದ್ದಾಳೆ, ಇರ್ತಾಳೆ ಬಿಡು ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಆಮೇಲೆ ಹೆಂಗೋ ಆಡ್ಕೊಂಡಿದ್ದಾಳಲ್ಲ ಸದ್ಯ ದೇವ್ರ ದಯೆಯಿಂದ ಹಂಗೆ ಚೆನ್ನಾಗಿ ಆಡ್ಕೊಂಡಿರಲಿ ಅಂತಂದ್ಬಿಟ್ಟು ಬಿಟ್ಬಿಟ್ಟು ಬಂದೆ. ಸೊ ಅವಳಿಗೆ ಇವತ್ತು ಈ ಬಟ್ಟೆ ಹಾಕ್ಕೊಂತೀಯಾ, ಇದು ಹಾಕ್ಕೊಂತೀಯಾ ಅಂತೆಲ್ಲ ಕೇಳಿದ್ದಕ್ಕೆ ಅದ್ಯಾವುದು ಬೇಡ ಅಂತಂದ್ಬಿಟ್ಟು ಇವಾಗ ಹಾಕೊಂಡು ಹೋಗಿದ್ದಾಳಲ್ಲ ಅದೇ ಬೇಕು ಅಂತ ಹಠ ಮಾಡಿಸಿ ಹಾಕ್ಕೊಂಡ್ಳು. ಇವತ್ತು ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ಅವಳಿಗೆ ದೃಷ್ಟಿ ತೆಗಿಬೇಕು ಇವತ್ತು ಸಾಯಂಕಾಲ. ನೆನ್ನೆನೂ ಕೂಡ ದೃಷ್ಟಿ ತೆಗೆದ್ವಿ. ಈ ನಡುವೆ ಅಂಗನವಾಡಿಗೆಲ್ಲ ಹೋಗ್ತಾಳಲ್ಲ, ದೃಷ್ಟಿ ಆಗುತ್ತೆ ಅಂತಂದ್ಬಿಟ್ಟು ದೃಷ್ಟಿ ತೆಗಿತಾ ಇದ್ದೀವಿ. ಏನಾದರೂ ಕಾಲು ಬಂತು ಅಂದರೆ ಹೋಗಿ ಪಾಪನ ಕರ್ಕೊಂಬಂದ್ಬಿಡ್ತೀನಿ ಅವಳನ್ನ. ಫ್ರೆಂಡ್ಸ್ ಯಾರಾದರೂ ಆಡೋರು ಇದ್ದರೆ ಆಡ್ಕೊಂಡು ಇದ್ಬಿಡ್ತಾಳೆ ನನ್ನ ಮಗಳೇನು. ಸೊ ಫ್ರೆಂಡ್ಸ್ ಓಕೆ, ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಹೊಸಬ್ರೇನಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದ್ರೇ ನೋಡಿ, ಇಲ್ದಿದ್ರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಸೊ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾಯಿರಿ. ಸೊ ಇದೆಲ್ಲ ಸಿಂಪಲ್ ಆಗಿರೋಂಥ ಜ್ಯುವೆಲ್ರೀಸು. ಸೊ ನಾನು ಪರವಾಗಿಲ್ಲ, ಕ್ವಾಲಿಟಿ ಏನೋ ಪರವಾಗಿಲ್ಲ, ಹೇಳ್ಕೊಳ್ಳೋಷ್ಟೇನಲ್ಲ, ಆದರೂ ಚೆನ್ನಾಗಿದೆ, ಪರವಾಗಿಲ್ಲ, ಯೂಸ್ ಮಾಡ್ಬೋದು ಡೈಲಿ ಯೂಸ್ಗೆ. ಸಿಂಪಲಾಗಿ ಯಾವುದಾದ್ರೂ ಟಾಪ್ಸೋ ಸ್ಯಾರೀಸೋ ಹಾಕ್ಕೊಂಡಾಗ ಇದು ಚೆನ್ನಾಗಿರುತ್ತೆ.
ಸೊ ಇದು ಚಿಕ್ಕ ಮಕ್ಳಿಗೂ ಹಾಕ್ಬೋದು, ಸೊ ಪಾಪಗೂ ಹಾಕ್ಬೋದು. ಸೊ ಇಷ್ಟು ಬಂದಿದೆ. ಇದೆಲ್ಲ ಒಂದೇ ಆರ್ಡ್ರ್ ಮಾಡಿದ್ರೆ ಇಷ್ಟು ಸೆಟ್ ಎಲ್ಲ ಬಂದಿದ್ದು. ಸೊ ಒಂದು 6 ಏನೋ ಬಂದಿದ್ದಾವೆ, ಎಲ್ಲ ಥರ ಕಲರು. ಇದು ಗೋಲ್ಡ್ ಕಲರ್ ಇದೆ, ನೆಕ್ಸ್ಟು ರೆಡ್ ಕಲರ್, ಆಮೇಲೆ ಇದು ಆಲ್ ಕಲರ್ ಮಿಕ್ಸ್ ಆಗಿದೆ, ಮತ್ತು ಇದು ವೈಟದು ಸಿಲ್ವರ್ ಕಲರು. ಇದಾದಮೇಲೆ ಬ್ಲ್ಯಾಕ್ ಕಲರ್ ಗ್ರೀನ್, ಇದು ಗ್ರೀನ್ ಕಲರು, ಆ್ಯಂಡ್ ಇದು ಬ್ಲೂ ಕಲರ್, ಸ್ಕೈ ಬ್ಲೂ ಕಲರ್. ಇಷ್ಟು ಕಲರ್ ಬಂದಿದೆ. ಇನ್ನೂ ಇದ್ದಾವೆ ಅನಿಸುತ್ತೆ. ಸೊ ಅದು ನನಗೆ ಸಿಕ್ಕಿಲ್ಲ, ನನ್ನ ಮಗಳೆಲ್ಲ ಹಾಕಿದಾಳೋ ಗೊತ್ತಿಲ್ಲ. ಸೊ ಇಷ್ಟು ಒಂದೇ ಆರ್ಡ್ರಿಗೆ ಬಂದಿರೋದು. ಹಾಗೆ ನೆನ್ನೆ ಆರ್ಡ್ರ್ ಮಾಡಿರೋದಕ್ಕೆ ಬಂದಿರೋದು. ಸೊ ಇದೊಂದು ನೆಕ್ಲೆಸ್ ಥರ ಲಕ್ಷ್ಮೀದು ನೋಡಿ, ಓಪನ್ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಪರವಾಗಿಲ್ಲ. ನೋಡಿ ಈ ರೀತಿ ಇದೆ ಡಿಸೈನು. ನೋಡಿ ಇಲ್ಲೊಂದು ಲಕ್ಷ್ಮಿ, ಪುಟ್ಟ ಲಕ್ಷ್ಮಿ, ಈ ಕಡೆ 2 ಪುಟ್ಟ ಲಕ್ಷ್ಮಿ, ಮತ್ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಲಕ್ಷ್ಮೀದೇವ್ರದ್ದು. ಸೊ ಡಿಸೈನ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಪರವಾಗಿಲ್ಲ. ನಾನು ಹಾಕ್ಕೊಂಡು ನೋಡಿದೆ, ತುಂಬಾ ಚೆನ್ನಾಗಿತ್ತು. ನನಗೂ ಕೂಡ ಸ್ಯಾರೀಸ್ಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಹಬ್ಬಕ್ಕೆ ಅಂತ ತೊಗೊಂಡಿದ್ದೀನಿ. ಇದು ಇಯರಿಂಗ್ಸ್ ನೋಡಿ ಈ ರೀತಿ ಬರುತ್ತೆ. ಇಲ್ಲೂ ಕೂಡ ಲಕ್ಷ್ಮೀದೇವ್ರದ್ದಿದೆ, ಆ್ಯಂಡ್ ತುಂಬ ಚೆನ್ನಾಗಿದೆ. ಇಯರಿಂಗ್ಸು ಚೆನ್ನಾಗಿ ಬಂದಿದೆ, ಆ್ಯಂಡ್ ಇದು ನೆಕ್ಲೆಸ್ಸು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ಒಂಥರ ಏನೋ ಅಂತಾರೆ ಫ್ರೆಂಡ್ಸ್, ಪೂರ್ತಿ 2 ಸೆಟ್ಟು ಸಿಂಪಲ್ಲು. ಇದು ತುಂಬ ಕಡಿಮೆ ಬೆಲೆಗೆ ಬಂತು, 180 ಏನೋ ಆಯ್ತು ಇದು. ಸೊ ನೋಡಿ ಈ ಥರ ಇದೆ. ಆ್ಯಂಡ್ ಇದಾದಮೇಲೆ ಇದೊಂದು ಆರ್ಡ್ರ್ ಮಾಡಿಕೊಂಡೆ. ಇದು ಕೂಡ ಸಿಂಪಲ್ಲಾಗಿ ಸ್ಯಾರೀಸ್ಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಸೊ ಇದು ಕೂಡ ಅಷ್ಟೇ 150 ಸಮಥಿಂಗ್ ಆಯಿತು. ಮೀಶೋದಲ್ಲಿ ತೊಗೊಂಡಿದ್ದು ನಾನು. ಸೊ ಮೀಶೋದಲ್ಲಿ ತೊಗೊಂಡಿರೋಂಥ ಜ್ಯುವೆಲ್ರಿ ಸೆಟ್ ಇದು. ಸೊ ನನ್ನ ಸ್ಯಾರಿಗೆ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಕ್ವಾಲಿಟಿ ಕೂಡ ಸೂಪರಾಗಿದೆ ಫ್ರೆಂಡ್ಸ್. ನನಗೆ ಇದಂತೂ ತುಂಬಾ ಇಷ್ಟ ಆಯಿತು. ಇದು ಲಕ್ಷ್ಮೀ ದೇವ್ರದ್ದು ಚೆನ್ನಾಗಿ ಕಾಣಿಸಿದೆ, ಚೆನ್ನಾಗಿ ಬಂದಿದೆ. ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ಚೆನ್ನಾಗಿದೆ, ಹಾಕ್ಕೊಳ್ಳೋಕ್ಕೂ ಚೆನ್ನಾಗಿದೆ. ಸೊ ನಾನು ಸ್ಯಾರಿಗೆ ಈ ಸೆಟ್ ಹಾಕ್ಕೊಳ್ಳಾ ಇಲ್ಲಾಂದರೆ ಈ ಸೆಟ್ ಹಾಕ್ಕೊಳ್ಳಾ ಅಂತ ನನಗೆ ಕಮೆಂಟ್ ಮಾಡಿ. ಸ್ಯಾರಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಷ್ಟ ಆಗಿತ್ತು ಮೀಶೋದಿಂದ ತೊಗೊಂಡಿರೋಂಥ ಜ್ಯುವೆಲ್ರಿ ಸೆಟ್ಟು ಕಲೆಕ್ಷನು. ಸೊ ಒಂದು 2-3 ಆರ್ಡ್ರ್ ಮಾಡ್ಕೊಂಡಿದ್ದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಹಬ್ಬಕ್ಕೆ ಈ ಥರ ಜ್ಯುವೆಲ್ರೀಸ್ ಎಲ್ಲ ನಾನು ಆರ್ಡ್ರ್ ಮಾಡಿಕೊಂಡು ಕಲೆಕ್ಷನ್ ಮಾಡ್ಕೊತೀನಿ. ಸೊ ಆವಾಗ ಚೆನ್ನಾಗಿರುತ್ತೆ. ಸೊ ನೋಡಿ, ಇದು ಇಷ್ಟ ಆಯ್ತಾ ಏನು ಅಂತ ಕಮೆಂಟ್ ಮಾಡಿ. ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಮೀಶೋದಲ್ಲಿ ನಾನು ತರಿಸ್ಕೊಂಡಿರೋಂಥ ಜ್ಯುವೆಲ್ರಿ ಸೆಟ್ ಹೇಗಿದೆ ಅಂತ. ಸೊ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಫ್ರೆಂಡ್ಸ್, ಇನ್ಮೇಲೆ ರೀಲ್ಸ್ ಅಷ್ಟು ಮಾಡೋಕ್ಕೆ ಆಗಲ್ಲ, ಯಾಕಂತಂದರೆ ನನಗೆ ಫುಲ್ಲು ಮೂಗು ಕಟ್ಟಿದೆ, ಉಸಿರಾಡೋಕ್ಕೆ ಆಗ್ತಾಯಿಲ್ಲ. ಈ ಟೈಮಲ್ಲಿ ಒಂದು ಸ್ವಲ್ಪ ರೀಲ್ಸು ಮಾಡೋದು ಅಂದರೆ ಇನ್ನೂ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಆದಷ್ಟು ಆದರೆ ಮಾಡ್ತೀನಿ, ಇಲ್ಲಾಂತಂದರೆ ಆಗಲ್ಲ. ಶಾರ್ಟ್ಸಲ್ಲಿ ಆಗ್ತಾಯಿದ್ದೆ. ಸೊ ಶಾರ್ಟ್ಸ್ ನನ್ನ ಫ್ರೆಂಡ್ ಒಬ್ಬಳು ಕಾಲ್ ಮಾಡಿದ್ಲು, ಏನು ಪೇಮೆಂಟ್ ಬಂತ ಅಂತ ಕೇಳಿದ್ಲು. ಅಯ್ಯೋ ಅದು ಬರ್ತಾಯಿಲ್ಲ, ಅದು ಬರೋಂಗಿಲ್ಲ, ನಾನು ಯೂಟ್ಯೂಬ್ ಮಾಡೋದು ಬಿಡೋಂಗಿಲ್ಲ ಅಂತ ಹೇಳಿದೆ ನಾನು ಅವಳಿಗೆ. ಅದಕ್ಕೆ ಅವಳಿದ್ಕೊಂಡು ಈ ಶಾರ್ಟ್ಸ್ ಜಾಸ್ತಿ ಮಾಡಿದ್ರೆ ಜನಕ್ಕೆ ಬೇಗ ರೀಚ್ ಆಗುತ್ತೆ. ಸೊ ಆವಾಗ ನಿನ್ನ ವ್ಲಾಗ್ಸು ಎಲ್ಲ ನೋಡ್ತಾರೆ, ಗ್ರೋತ್ ಆಗುತ್ತೆ, ಮಾಡು ಶಾರ್ಟ್ಸ್ ಜಾಸ್ತಿ ಅಂತ ಒಂದೊಳ್ಳೆ ಒಂದೊಳ್ಳೆದು ಹೇಳಿದ್ಲು, ಒಂದೊಳ್ಳೆ ಟಿಪ್ ಕೊಟ್ಲು ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಏನು ಮಾಡಿ ಶಾರ್ಟ್ಸ್ ಮಾಡೋಣ ಜಾಸ್ತಿ. ಸೊ ಡೈಲಿ ರೊಟೀನ್ಸು ಏನೇನಿರುತ್ತೆ ನನ್ನ ಕೈಯಲ್ಲಿ ಏನೇನಾಗುತ್ತೋ ಅದನ್ನೆಲ್ಲ ವೀಡಿಯೋ ಮಾಡಿ ಚಿಕ್ಕದಾಗಿ ಪುಟ್ಟಾಗಿ ಶಾರ್ಟ್ಸ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಹೆಂಗಿದ್ರು ರೀಲ್ಸ್ ಮಾಡೋಕ್ಕಾಗ್ತಾಯಿಲ್ವಲ್ಲ, ಸೊ ಶಾರ್ಟ್ಸ್ ಮಾಡೋಣ, ಮಿನಿ ವ್ಲಾಗ್ಸ್ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಬೇಕು. ಸೊ ನೋಡಿ ಸಪೋರ್ಟ್ ಮಾಡಿ, ಶಾರ್ಟ್ಸ್ ಎಲ್ಲ ಇಷ್ಟ ಆದರೆ. ಸೊ ರೀಲ್ಸ್ ಆಗಲ್ಲ ಇನ್ನು ಮಾಡೋಕ್ಕೆ. ಆಮೇಲೆ ವೀಡಿಯೋಸು ಕೂಡ ನಾನು ಆದರೆ ಹಾಕ್ತೀನಿ. ನನಗೆ ಹೆಲ್ತ್ ಕಂಡೀಷನ್ ಕರೆಕ್ಟಾಗಿದ್ದರೆ ಮಾಡ್ತೀನಿ, ಇಲ್ಲ ಅಂತಂದರೆ ಶಾರ್ಟ್ಸೇ ಮಾಡ್ಕೊಂಡು ಹೋಗ್ತೀನಿ. ಸೊ ಇಲ್ಲಿಗೆ ಆಫ್ಟರ್ನೂನ್ಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.